ಎಲ್ಲರಿಗೂ ನಮಸ್ತೆ. ಈ ವಿಡಿಯೋದಲ್ಲಿ ನಾವು ವರಮಹಾಲಕ್ಷ್ಮಿ ವ್ರತವನ್ನು 2026ರಲ್ಲಿ ಯಾವ ದಿನ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು, ಅದರ ಶುಭ ತಿಥಿ ಯಾವುದು, ಶುಭ ನಕ್ಷತ್ರ ಯಾವುದು, ಮತ್ತು ಅದರಲ್ಲಿ ಬರುವ ಒಂದು ಪುರಾಣದ ಪುಣ್ಯ ಕಥೆಯನ್ನು ಸಹ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ. ಮೊದಲು ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಚಾನಲ್ಗೆ. ಇದು ನಾವು ಕರ್ನಾಟಕದ ಮನೆಗಳಲ್ಲಿ ಅಪಾರ ಭಕ್ತಿ, ಶ್ರದ್ಧೆ ಮತ್ತು ಸಂಭ್ರಮದಿಂದ ಆಚರಿಸಲ್ಪಡುವ ಪವಿತ್ರ ಹಬ್ಬ ಶ್ರೀ ವರಮಹಾಲಕ್ಷ್ಮಿ ವ್ರತ. ಇದರ ಬಗ್ಗೆ ಸ್ವಲ್ಪ ವಿಷಯವನ್ನು ನಾವು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. 2026ರಲ್ಲಿ ವರಮಹಾಲಕ್ಷ್ಮಿ ವ್ರತ ಯಾವ ದಿನ ಆಚರಿಸಬೇಕು, ಯಾವ ತಿಥಿಯಲ್ಲಿ ಈ ವ್ರತವನ್ನು ಆಚರಿಸಬೇಕು, ಯಾವ ನಕ್ಷತ್ರದಲ್ಲಿ ಪೂಜೆ ಮಾಡಬೇಕು, ಮತ್ತು ಸಮಯ, ಶುಭ ಸಮಯ ಯಾವುದು ಎಂಬ ಪ್ರಶ್ನೆಗಳಿಗೆ ಇಂದಿನ ವಿಡಿಯೋದಲ್ಲಿ ನಿಮಗೆ ಉತ್ತರ ಸಿಗುತ್ತೆ. ಗೆಳೆಯರೇ, ವರ ಎಂದರೆ ವರವನ್ನು ನೀಡುವವಳು. ಮಹಾಲಕ್ಷ್ಮಿ ಎಂದರೆ ಐಶ್ವರ್ಯ, ಸೌಭಾಗ್ಯ, ಧನ, ಧಾನ್ಯ, ಆರೋಗ್ಯ, ಶಾಂತಿ ಮತ್ತು ಕರುಣೆಯ ದೇವತೆ. ಆದ್ದರಿಂದ ಭಕ್ತರು ಈ ದಿನ ಮಹಾಲಕ್ಷ್ಮೀ ದೇವಿಯನ್ನು ಪೂಜಿಸಿ ತಮ್ಮ ಕುಟುಂಬದ ಸುಖ, ಶಾಂತಿ ಮತ್ತು ಸಮೃದ್ಧಿಗಾಗಿ ಪ್ರಾರ್ಥಿಸುತ್ತಾರೆ. ಮೊದಲು ಈ ವರ್ಷದ ದಿನಾಂಕದ ಬಗ್ಗೆ ತಿಳಿದುಕೊಳ್ಳೋಣ. ಕರ್ನಾಟಕದ ಅನೇಕ ಕನ್ನಡ ಪಂಚಾಂಗಗಳ ಪ್ರಕಾರ 2026 ವರ ಮಹಾಲಕ್ಷ್ಮಿ ವ್ರತವು ಶುಕ್ರವಾರ ಆಗಸ್ಟ್ 21ರಂದು ಆಚರಿಸಲಾಗುತ್ತದೆ. ಇದು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪೌರ್ಣಮಿಗೆ ಮುಂಚಿನ ಶುಕ್ರವಾರ ಬರುವ ಪವಿತ್ರ ದಿನ. ಈ ದಿನದ ನಕ್ಷತ್ರವು ಸ್ಥಳಾನುಸಾರ ಸ್ವಲ್ಪ ವ್ಯತ್ಯಾಸವೂ ಸಹ ಆಗಬಹುದು. ಸಾಮಾನ್ಯವಾಗಿ ಎಲ್ಲೆಡೆ ಆಗಸ್ಟ್ 21ರಂದೇ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಲಾಗುವುದು. ಮೊದಲು ನಾವು ಪೂಜೆ ಮಾಡುವ ಸಮಯದ ಬಗ್ಗೆ ನೋಡೋಣ. ಲಕ್ಷ್ಮೀ ಪೂಜೆಯನ್ನು ಸಾಮಾನ್ಯವಾಗಿ ಬೆಳಗಿನ ಶುಭ ಸಮಯದಲ್ಲಿ ಮಾಡುವುದು ಒಳ್ಳೆಯದು ಎಂದು ಪರಿಗಣಿಸಲಾಗುತ್ತದೆ. ಅನೇಕ ಕುಟುಂಬಗಳು ಬೆಳಗ್ಗೆ ಸ್ನಾನ ಮಾಡಿ ಮನೆಯನ್ನು ಸ್ವಚ್ಛಗೊಳಿಸಿ ಕಲಶ ಸ್ಥಾಪಿಸಿ ನಂತರ ಪೂಜೆಯನ್ನು ನೆರವೇರಿಸುತ್ತಾರೆ. ಸಾಮಾನ್ಯವಾಗಿ ಶುಭ ಸಮಯಗಳು ಎಂದರೆ ಬೆಳಗ್ಗೆ ಸುಮಾರು 6:30ರಿಂದ 8:30ರವರೆಗೆ ಅಥವಾ ಬೆಳಿಗ್ಗೆ 9ರಿಂದ 11:30ರವರೆಗೆ ರಾಹುಕಾಲವನ್ನು ಬಿಟ್ಟು ಪೂಜೆ ಮಾಡುವ ಸಂಪ್ರದಾಯವು ಅನೇಕ ಕಡೆಗಳಲ್ಲಿ ಇದೆ. ನಿಮ್ಮ ಸ್ಥಳೀಯ ಪಂಚಾಂಗದಲ್ಲಿ ನೀಡಿರುವ ಶುಭ ಲಗ್ನ ಅಥವಾ ಪೂಜಾ ಮುಹೂರ್ತವನ್ನು ಅನುಸರಿಸಿದರೆ ಇನ್ನೂ ಉತ್ತಮ. ಗೆಳೆಯರೇ, ಈ ವ್ರತದ ಮಹತ್ವವನ್ನು ಈಗ ತಿಳಿಯೋಣ. ಪುರಾಣದ ಒಂದು ಸಣ್ಣ ಕಥೆಯನ್ನು ನಾನು ಹೇಳ್ತೀನಿ. ಪುರಾಣಗಳಲ್ಲಿ ಒಂದು ಸುಂದರ ಕಥೆ ಇದು. ಒಂದು ನಗರದಲ್ಲಿ ಚಾರುಮತಿ ಎಂಬ ಸದ್ಗುಣವಂತೆ ಮಹಿಳೆ ವಾಸಿಸ್ತಾ ಇರ್ತಾಳೆ. ಅವಳು ತನ್ನ ಪತಿ, ಕುಟುಂಬ ಮತ್ತು ಹಿರಿಯರನ್ನು ಗೌರವದಿಂದ ನೋಡ್ಕೊಳ್ತಾ ಇರ್ತಾಳೆ. ಅವಳ ಮನಸ್ಸು ಸದಾ ದೇವರ ಭಕ್ತಿಯಲ್ಲೇ ಮುಳುಗಿರುತ್ತೆ. ಒಂದು ರಾತ್ರಿ ಮಹಾಲಕ್ಷ್ಮೀ ದೇವಿಯು ಅವಳ ಕನಸಿನಲ್ಲಿ ಕಾಣಿಸ್ಕೋತಾರೆ. ದೇವಿ ಪ್ರೀತಿಯಿಂದ ಚಾರುಮತಿಗೆ ಹೇಳ್ತಾರೆ, ಶ್ರಾವಣ ಮಾಸದಲ್ಲಿ ಬರುವ ಶುಭ ಶುಕ್ರವಾರ ನನ್ನನ್ನು ಭಕ್ತಿಯಿಂದ ಪೂಜಿಸು. ಈ ವ್ರತವನ್ನು ಆಚರಿಸಿದರೆ ನಿನಗೂ ನಿನ್ನ ಕುಟುಂಬಕ್ಕೂ ಒಳ್ಳೆಯದಾಗುತ್ತದೆ, ಶುಭವಾಗುತ್ತದೆ ಅಂತ ಹೇಳ್ತಾರೆ. ಬೆಳಗ್ಗೆ ಎದ್ದ ಚಾರುಮತಿ ಕನಸಿನಲ್ಲಿ ಬಂದಂಥ ವಿಷಯವನ್ನು ಕುಟುಂಬದ ಸದಸ್ಯರಿಗೆ ತಿಳಿಸ್ತಾಳೆ ಮತ್ತು ಅವಳು ಭಕ್ತಿಯಿಂದ ಕಳಶ ಸ್ಥಾಪನೆಯನ್ನು ಮಾಡಿ ಮಹಾಲಕ್ಷ್ಮೀ ದೇವಿಯನ್ನು ತನ್ನ ಶಕ್ತಿಯ ಅನುಸಾರವಾಗಿ ಪೂಜೆಯನ್ನು ಮಾಡ್ತಾಳೆ. ಅವಳೊಂದಿಗೆ ಊರಿನ ಅನೇಕ ಮಹಿಳೆಯರು ಈ ವ್ರತದಲ್ಲಿ ಭಾಗವಹಿಸ್ತಾರೆ. ದೇವಿಯ ಕೃಪೆಯಿಂದ ಅವರ ಜೀವನದಲ್ಲಿ ಸಂತೋಷ, ಶಾಂತಿ ಮತ್ತು ಸಮೃದ್ಧಿ ಹೆಚ್ಚಾಯಿತು ಅಂತ ಪುರಾಣಗಳಲ್ಲಿ ಈ ಕಥೆಯ ಮೂಲಕ ಹೇಳ್ತಾರೆ. ಈ ಕಥೆಯ ಸಂದೇಶ ಏನಪ್ಪ ಅಂದರೆ, ನಿಜವಾದ ಭಕ್ತಿ, ಶ್ರದ್ಧೆ ಮತ್ತು ಒಳ್ಳೆಯ ಕೆಲಸ
ಇರುವಲ್ಲಿ ದೇವಿಯ ಅನುಗ್ರಹ ಖಂಡಿತ ಇರುತ್ತೆ. ಅಂದರೆ ಸತ್ಯವಂತರಾಗಿರಬೇಕು, ಧರ್ಮನಿಷ್ಠರಾಗಿರಬೇಕು, ಭಕ್ತಿ ಇರಬೇಕು. ನಿರಾಡಂಬರ ಭಕ್ತಿ ಇದ್ದರೆ ಸಾಕು. ದೇವಿಗೆ ಆಡಂಬರದ ಭಕ್ತಿ ಇಷ್ಟ ಆಗಲ್ಲ. ಆಗ ಅವಳ ಅನುಗ್ರಹ ಖಂಡಿತ ಸಿಕ್ಕೇ ಸಿಗುತ್ತೆ. ಈಗ ಮನೆಯಲ್ಲಿ ವರಮಹಾಲಕ್ಷ್ಮಿ ಪೂಜೆ ಹೇಗೆ ಮಾಡಬೇಕು ಎಂಬುದನ್ನು ನಾವು ಹಂತವಾಗಿ ತಿಳಿಯೋಣ. ಪೂಜೆಯ ಹಿಂದಿನ ದಿನವೇ ಮನೆಯನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿ ದೇವರ ಮನೆಯನ್ನು ಅಲಂಕರಿಸಿ ಹೂವುಗಳು, ಮಾವಿನ ಎಲೆಗಳು ಮತ್ತು ರಂಗೋಲಿಯಿಂದ ಮನೆಯ ವಾತಾವರಣವನ್ನು ಶುಭಕರವಾಗಿಸಬೇಕು. ಅಂದರೆ ನೀಟಾಗಿ ಇಟ್ಕೋಬೇಕು. ಪೂಜೆಯ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುಭ ವಸ್ತ್ರದ ಧಾರಣೆ ಮಾಡಿ ದೇವರ ಮನೆಯಲ್ಲಿ ಒಂದು ಮಣೆ ಅಥವಾ ಪೀಠವನ್ನು ಇಟ್ಟು ಅದರ ಮೇಲೆ ಸ್ವಚ್ಛ ಬಟ್ಟೆಯನ್ನು ಹಾಕಿ ಒಂದು ತಟ್ಟೆಯಲ್ಲಿ ಅಕ್ಕಿ ಹರಡಿ ಅದರ ಮೇಲೆ ಕಲಶವನ್ನು ಇಟ್ಟು ಕಲಶದಲ್ಲಿ ಅಕ್ಕಿಯನ್ನು ಹಾಕಿ ಅರಿಶಿನ, ಅಕ್ಷತೆ ಮತ್ತು ಒಂದು ನಾಣ್ಯವನ್ನು ಹಾಕಿ ಬೇಕಾದರೆ ಡ್ರೈ ಫ್ರೂಟ್ಸನ್ನು ಸಹ ನೀವು ಹಾಕಬಹುದು. 5 ಮಾವಿನ ಎಲೆಗಳನ್ನು ಕಲಶದ ಬಾಯಿಯಲ್ಲಿ ಇರಿಸಿ. ಇಲ್ಲಾಂದರೆ 5 ವಿಳೆದೆಲೆಯನ್ನು ಸಹ ನೀವು ಇರಿಸಬೇಕು. 3 ಇಡಬಾರ್ದು. ಮೇಲ್ಭಾಗದಲ್ಲಿ ಅರಿಶಿನ ಹಚ್ಚಿದ ತೆಂಗಿನಕಾಯಿಯನ್ನು ಇಡಿ. ನಿಮ್ಮ ಬಳಿ ಲಕ್ಷ್ಮೀ ಮುಖವಾಡ ಇದ್ದರೆ ಅದನ್ನು ಸಹ ಅಲಂಕರಿಸಿ ಕಳಸಕ್ಕೆ ಧರಿಸಬಹುದು. ಈ ಕಳಶವನ್ನು ಮಹಾಲಕ್ಷ್ಮೀ ದೇವಿಯ ದಿವ್ಯ ರೂಪವೆಂದು ನಾವು ಭಾವಿಸಬೇಕು. ಪೂಜೆ ಪ್ರಾರಂಭಿಸುವ ಮೊದಲು ಶ್ರೀ ಗಣೇಶನನ್ನು ಸ್ಮರಿಸಿ ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಅಂದರೆ ಎಲ್ಲ ವಿಘ್ನಗಳು ದೂರವಾಗಿ ಪೂಜೆ ನಿರ್ವಿಘ್ನವಾಗಿ ನಡೆಯಬೇಕೆಂದು ನಾವು ಮೊದಲು ಗಣೇಶನನ್ನು ಪ್ರಾರ್ಥಿಸಬೇಕು. ನಂತರ ಮಹಾಲಕ್ಷ್ಮೀ ದೇವಿಯನ್ನು ಮನಸ್ಸಿನಲ್ಲಿಯೇ ನಾವು ಸ್ಮರಿಸಬೇಕು, ಸಂಕಲ್ಪ ಮಾಡ್ಕೋಬೇಕು. ಏನಂತ ಸಂಕಲ್ಪ ಮಾಡ್ಕೋಬೇಕು? ನಮ್ಮ ಕುಟುಂಬದ ಆರೋಗ್ಯ, ಐಶ್ವರ್ಯ, ಸೌಭಾಗ್ಯ, ಸಂತಾನ, ಶಾಂತಿ ಮತ್ತು ಧರ್ಮ ಪರಿಪಾಲನೆ. ಈ ಶ್ರೀ ವರಮಹಾಲಕ್ಷ್ಮಿ ವ್ರತವನ್ನು ಭಕ್ತಿಯಿಂದ ಆಚರಿಸ್ತೀನಿ, ಇದನ್ನೆಲ್ಲ ನನಗೆ ಆಶೀರ್ವಾದ ಮಾಡು ಅಂತ ಮನಸ್ಸಿನಲ್ಲೇ ಸಂಕಲ್ಪ ಮಾಡ್ಕೋಬೇಕು. ಅದಾದ ನಂತರ ದೇವಿಗೆ ಅರಿಶಿನ, ಕುಂಕುಮ, ಅಕ್ಷತೆ, ಹೂವುಗಳನ್ನು ಅರ್ಪಿಸಿ ಲಕ್ಷ್ಮಿ ಅಷ್ಟೋತ್ತರ ಶತನಾಮಾವಳಿಯನ್ನು ಪಠಿಸಿ. ನಿಮಗೆ ತಿಳಿದಿದ್ದರೆ ಕನಕಧಾರ ಸ್ತೋತ್ರ, ಶ್ರೀ ಸೂಕ್ತ ಅಥವಾ ಮಹಾಲಕ್ಷ್ಮಿ ಸ್ತೋತ್ರವನ್ನು ಪಠಿಸಬಹುದು. ತಿಳಿದಿಲ್ಲದಿದ್ದರೆ ಸರಳವಾಗಿ ದೇವಿಯ ನಾಮಸ್ಮರಣೆ ಮಾಡಿ ಪೂಜೆ ಮಾಡಿದರೂ ಸಾಕು. ನಿಮ್ಮ ಬಳಿ ಅಷ್ಟೋತ್ತರದ ಬುಕ್ ಇದ್ದರೆ ಲಕ್ಷ್ಮೀ ಅಷ್ಟೋತ್ತರ ಶತನಾಮಾವಳಿಯನ್ನು ಕುಂಕುಮವನ್ನು ಅರ್ಪಿಸುತ್ತಾ, ಹೂವನ್ನು ಅರ್ಪಿಸುತ್ತಾ ನೀವು ಅಷ್ಟೋತ್ತರವನ್ನು ಹೇಳ್ಕೋಬಹುದು. ಪೂಜೆಯ ವೇಳೆ ದೀಪವನ್ನು ಹಚ್ಚಬೇಕು. ಫಸ್ಟು ದೀಪದ ಬೆಳಕು ನಮ್ಮ ಅಜ್ಞಾನವನ್ನು ದೂರ ಮಾಡಿ ಜ್ಞಾನವನ್ನು ನೀಡುತ್ತೆ ಎಂಬ ನಂಬಿಕೆ ಇದೆ. ನಂತರ ನೈವೇದ್ಯವನ್ನು ಸಮರ್ಪಿಸಿ ನಿಮ್ಮ ಕೈಲಾದಂತಹ ನೈವೇದ್ಯವನ್ನು ಮಾಡಬಹುದು. ಪಾಯಸ, ಕಡುಬು, ಲಡ್ಡು, ಪಂಚಕಜಾಯ, ಇಲ್ಲ ನೀವು ಮಾಡುವಂತಹ ಒಬ್ಬಟ್ಟು, ಕೊಬ್ಬರಿಯಿಂದ ಸಿಹಿ ತಿಂಡಿ ಯಾವುದಾದರೂ ಮನೆಯಲ್ಲೇ ಮಾಡಿದ ಸಾತ್ವಿಕ ನೈವೇದ್ಯವನ್ನು ದೇವಿಗೆ ಅರ್ಪಿಸಬಹುದು. ಹಣ್ಣುಗಳು ಮತ್ತು ತಾಂಬೂಲವನ್ನು ಸಹ ಸಮರ್ಪಿಸಬಹುದು. ಇಷ್ಟೇ ತಟ್ಟೆ ಇಡಬೇಕು, ಇಷ್ಟೇ ಹೂವು ಹಾಕಬೇಕು, ಇಷ್ಟೇ ಒಡವೆ ಹಾಕಬೇಕು, ಇದೇ ಸೀರೆ ಉಡಿಸ್ಬೇಕು, ಇಷ್ಟು ರೇಟ್ದೇ ಸೀರೆ ಉಡಿಸ್ಬೇಕು ಅಂತ ಯಾವ ನಿಯಮನೂ ಇಲ್ಲ. ನೈವೇದ್ಯ ನಂತರ ನೀವು ಭಕ್ತಿಯಿಂದ ಕರ್ಪೂರದ ಆರತಿಯನ್ನು ಮಾಡಿ ಕುಟುಂಬದೊಂದಿಗೆ ಎಲ್ಲರೂ ಸೇರಿ ಪೂಜೆಯನ್ನು ಮುಗಿಸಿ. ಅನೇಕ ಕಡೆಗಳಲ್ಲಿ ಈ ದಿನದ ವ್ರತದ ದಾರವನ್ನು ಪೂಜೆ ಮಾಡಿ ಕೈಗೆ ಕಟ್ಟಿಕೊಳ್ಳುವ ಸಂಪ್ರದಾಯವಿದೆ. ಇದು ಲಕ್ಷ್ಮೀ ದಾರ, ದೇವಿಯ ಕೃಪೆ, ರಕ್ಷಣೆಯ ಸಂಕೇತ ಅಂತ ಹೇಳಲಾಗುತ್ತೆ. ಮಹಾಲಕ್ಷ್ಮಿ ದೇವಿಯನ್ನು ಅಷ್ಟಲಕ್ಷ್ಮಿಯ ರೂಪದಲ್ಲಿ ಕೂಡ
ಪೂಜಿಸಲಾಗುತ್ತದೆ. ಆ 8 ರೂಪಗಳು ಆದಿಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಗಜಲಕ್ಷ್ಮಿ, ಸಂತಾನಲಕ್ಷ್ಮಿ, ವೀರಲಕ್ಷ್ಮಿ, ವಿಜಯಲಕ್ಷ್ಮಿ ಮತ್ತು ವಿದ್ಯಾಲಕ್ಷ್ಮಿ. ಈ 8 ರೂಪಗಳು ಜೀವನದ ವಿವಿಧ ರೀತಿಯ ಸಂಪತ್ತನ್ನು ಸೂಚಿಸುತ್ತವೆ. ಧನಲಕ್ಷ್ಮಿ ಹಣದ ಸಮೃದ್ಧಿಯನ್ನು ಸೂಚಿಸಿದರೆ, ಧಾನ್ಯಲಕ್ಷ್ಮಿ ಅನ್ನದ ಸಮೃದ್ಧಿ, ವಿದ್ಯಾಲಕ್ಷ್ಮಿ ಜ್ಞಾನವನ್ನು ನೀಡುತ್ತಾಳೆ, ವೀರಲಕ್ಷ್ಮಿ ಧೈರ್ಯ ತುಂಬುತ್ತಾಳೆ, ವಿಜಯಲಕ್ಷ್ಮಿ ಜೀವನದ ಹೋರಾಟಗಳಲ್ಲಿ ಜಯವನ್ನು ನೀಡುತ್ತಾಳೆ. ಆದ್ದರಿಂದ ಈ ವ್ರತವು ಕೇವಲ ಹಣಕ್ಕಾಗಿ ಮಾಡುವ ಪೂಜೆಯಲ್ಲ, ಸಂಪೂರ್ಣ ಜೀವನ ಸುಖಮಯವಾಗಲೆಂದು ಮಾಡುವ ಪ್ರಾರ್ಥನೆಯಾಗಿದೆ. ಈ ಹಬ್ಬದ ಇನ್ನೊಂದು ವಿಶೇಷತೆ ಎಂದರೆ ಕುಟುಂಬದ ಒಗ್ಗಟ್ಟು. ಅಮ್ಮ, ಅಜ್ಜಿ, ಅಕ್ಕ, ಅಪ್ಪ, ಅಮ್ಮ, ಅಣ್ಣ, ತಮ್ಮ ಎಲ್ಲರೂ ಸೇರಿ ಮಾಡುವ ಪೂಜೆಯ ದೃಶ್ಯ ತುಂಬ ಮನಮೋಹಕವಾಗಿರುತ್ತದೆ. ಹೂವಿನ ಪರಿಮಳ, ದೀಪದ ಬೆಳಕು, ಗಂಟೆಯ ನಾದ, ಭಕ್ತಿ ಗೀತೆಗಳು ಮನೆಯ ವಾತಾವರಣವನ್ನು ಆಧ್ಯಾತ್ಮಿಕವಾಗಿ ಪರಿವರ್ತಿಸುತ್ತದೆ. ಮಹಾಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದದ್ದು ಯಾವುದು ಗೊತ್ತೇ? ಅದು ಕೇವಲ ಚಿನ್ನ ಅಥವಾ ಬೆಳ್ಳಿ ಅಲ್ಲ, ಶುದ್ಧ ಮನಸ್ಸು, ಪ್ರಾಮಾಣಿಕತೆ, ಕರುಣೆ, ದಾನ ಮತ್ತು ಧರ್ಮ ಪಾಲನೆ. ನಾವು ಇತರರಿಗೆ ಸಹಾಯ ಮಾಡಿದಾಗ, ಹಿರಿಯರನ್ನು ಗೌರವಿಸಿದಾಗ ಮತ್ತು ಸತ್ಯದ ಮಾರ್ಗದಲ್ಲಿ ನಡೆದಾಗ ಅದೇ ನಿಜವಾದ ಲಕ್ಷ್ಮಿ ಕಟಾಕ್ಷ, ಅದೇ ನಿಜವಾದ ಲಕ್ಷ್ಮಿ ಪೂಜೆ. ಹೀಗಾಗಿ ಈ ವರಮಹಾಲಕ್ಷ್ಮಿ ವ್ರತದ ದಿನ ನಾವು ಒಂದು ಸಂಕಲ್ಪ ಮಾಡೋಣ. ನಮ್ಮ ಮನೆಯಲ್ಲಿ ಪ್ರೀತಿ ಹೆಚ್ಚಲಿ, ಕೋಪ ಕಡಿಮೆಯಾಗಲಿ, ಜಗಳ ಕಡಿಮೆಯಾಗಲಿ, ಕುಟುಂಬದಲ್ಲಿ ಒಗ್ಗಟ್ಟು ನೆಲೆಸಲಿ, ಯಾರಿಗೂ ನೋವು ಕೊಡದೆ ಸಾಧ್ಯವಾದಷ್ಟು ಸಹಾಯ ಮಾಡುವ ಮನಸ್ಸು ನಮ್ಮಗಳಲ್ಲಿ ಮಹಾಲಕ್ಷ್ಮಿ ತುಂಬಲಿ ಅಂತ ಹೇಳ್ತಾ ನಾವು ಈ ವಿಡಿಯೋವನ್ನು ಮುಗಿಸುವ ಮೊದಲು ವರಮಹಾಲಕ್ಷ್ಮಿ ವ್ರತ 2026 ಶುಕ್ರವಾರ ಆಗಸ್ಟ್ 21, ಮಾಸ ಶ್ರಾವಣ ಮಾಸ, ಪಕ್ಷ ಶುಕ್ಲ ಪಕ್ಷ, ಪೌರ್ಣಮಿಗೆ ಮುಂಚೆ ಶುಕ್ರವಾರ ನಾವು ಆಚರಿಸುವುದು. ರಾಹುಕಾಲವನ್ನು ಬಿಟ್ಟು ಮಧ್ಯಾಹ್ನಕ್ಕೂ ಮುಂಚೆ ಬೆಳಗ್ಗೆ ನಾವು ಸಂಪ್ರದಾಯದ ಪ್ರಕಾರ ಪೂಜೆ ಮಾಡಬೇಕು. ಆರೋಗ್ಯ, ಐಶ್ವರ್ಯ, ಸೌಭಾಗ್ಯ, ಸಂತಾನ ಮತ್ತು ಕುಟುಂಬದ ಕ್ಷೇಮ ಶಾಂತಿಗಾಗಿ ಪ್ರಾರ್ಥನೆಯನ್ನು ಮಾಡಬೇಕು. ಮತ್ತು ಕೊನೆಯಲ್ಲಿ ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮಿಯೇ ನಮಃ, ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮಿಯೇ ನಮಃ. ತಾಯಿ ಮಹಾಲಕ್ಷ್ಮಿ ನಮ್ಮ ಮನೆತನಕ್ಕೆ ಆರೋಗ್ಯ, ಐಶ್ವರ್ಯ, ಸಂತೋಷ ಮತ್ತು ಶಾಂತಿಯನ್ನು ಕರುಣಿಸಲಿ, ನಿಮ್ಮ ಸಂಕಲ್ಪಗಳೆಲ್ಲ ನೆರವೇರಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಮತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಸದ್ಯದಲ್ಲಿಯೇ ಭೇಟಿ ಮಾಡ್ತೀನಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಒಳ್ಳೆಯದನ್ನೇ ಮಾಡಲಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು.